ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಕ್ಷ್ ಕುಕ್ಕಿಂಗ್ ಚಾನಲ್. ಇವತ್ತಿನ ದಿನ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಚಿಕನ್ ಬಿರಿಯಾನಿನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಐಟಮ್ಸ್ ಏನೇನು ಬೇಕು ಅಂತ ನೋಡ್ಕೊ ಬನ್ನಿ. ಇವಾಗ ಮಾಡುವ ವಿಧಾನವನ್ನು ನೋಡೋಣ. ಇಲ್ಲಿಗೆ ಒಂದು ಜಾರನ್ನು ತಗೊಳ್ಳಿ. ಅದಕ್ಕೆ ಬೆಳ್ಳುಳ್ಳಿ, ಹಸಿ ಶುಂಠಿ, ಚಕ್ರಮೊಗ್ಗು, ಯಾಲಕ್ಕಿ, ಚಕ್ಕೆ, ಲವಂಗ, ಕಾಳುಮೆಣಸು, ಹಾಗೆ 2 ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ತೊಳೆದ್ಬಿಟ್ಟು ಕೊತ್ತಂಬರಿ ಪುದೀನನ ತಗೊಂಡಿದ್ದೀನಿ 1 ಹಿಡಿಯಷ್ಟು. ಬನ್ನಿ ಇದನ್ನು ರುಬ್ಕೊಬರೋಣ. ಪೇಸ್ಟ್ ರೆಡಿ ಆಯಿತು. ಇವಾಗ ಒಂದು ಲಿಂಬು ತಗೊಂಡಿದ್ವಲ್ಲ ಅದನ್ನು ಈ ಥರ ಹೆಚ್ಚಿಟ್ಕೊಳ್ಳೋಣ. ಹಾಗೆ 2 ಈರುಳ್ಳಿ ತಗೊಂಡಿದ್ವಲ್ಲ ಅದನ್ನು ಈ ಥರ ಚಿಕ್ಕದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. 2 ಈರುಳ್ಳಿನ ತಗೊಂಡಿದ್ದೀನಿ ನಾನಿಲ್ಲಿ, ನೀವು ಬೇಕಿದ್ದರೆ ಹೆಚ್ಚು ತಗೋಬೋದು. 1 ಟೊಮೆಟೊನ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನಾನು. ಬನ್ನಿ ಇವಾಗ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಅಡುಗೆ ಎಣ್ಣೆ ಹಾಕ್ತಿದ್ದೀನಿ. ಕಾದ ನಂತರ ಪಲಾವ್ ಎಲೆ ಮತ್ತು ಈರುಳ್ಳಿನ ಹಾಕಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು. ನಂತರ ಟೊಮೆಟೊನ ಹಾಕಿ ಸಹ 1-2 ನಿಮಿಷ ಈ ಥರ ಫ್ರೈ ಮಾಡ್ತಾ ಇರಬೇಕು. ಫ್ರೈ ಆದಮೇಲೆ ಚಿಕನ್ ಹಾಕಬೇಕು. ಅರ್ಧ kg ಚಿಕನ್ ತೊಗೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ತಿರುಗಿಸ್ಬೇಕು. ತಿರುಗಿಸಾದ್ಮೇಲೆ ಉಪ್ಪು ಹಾಕ್ತಾ ಇದ್ದೀನಿ. ಅದು ಬೇಯಬೇಕಲ್ವ, ಉಪ್ಪೆಲ್ಲ ಹಿಡೀಲಿ ಅಂತ ಹೇಳಿಬಿಟ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಂತರ ನೋಡಿ ನಾನಿಲ್ಲಿ ಇದಕ್ಕೆ ಅರಿಶಿಣ ಹಾಕ್ತಾ ಇದ್ದೀನಿ. ಮತ್ತು ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನಿಲ್ಲಿ ಅರ್ಧ kg ಚಿಕನ್ನ ತಗೊಂಡಿದ್ದೀನಿ. ನೀವು ಹೆಚ್ಚು ಸಹ ತಗೋಬೋದು. ನಾನಿಲ್ಲಿ ಅರ್ಧ kg ಚಿಕನ್ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ಥರ ಚಿಕನ್ನ ತಿರುಗಿಸ್ತಾ ಇರಿ. ಅದು ಸ್ವಲ್ಪ ಎಣ್ಣೆ ಎಲ್ಲ ಸೈಡು ಬಿಡಬೇಕು. ಈ ಥರ ನೋಡಿ ಅದು ಬೆಂದು ಈ ಥರ ಎಲ್ಲ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ತಾ ಬರಬೇಕು. ಬಿಟ್ಕೊಳ್ತಾ ಬಂದಮೇಲೆ ಅದಕ್ಕೆ ರುಬ್ಬಿರುವಂತಹ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ ಅದನ್ನು 2 ನಿಮಿಷಗಳ ಕಾಲ ಹಸಿ ವಾಸನೆ ಹೋಗೋವರೆಗೂ ಬಿಡಬೇಕು ಫ್ರೆಂಡ್ಸ್. ಹಾಗೆ 2 ನಿಮಿಷಗಳ ಕಾಲ ಬಿಟ್ಬಿಡಿ. ಅದು ಹಸಿ ವಾಸನೆ ಹೋಗಿಬಿಟ್ಟು ಒಳ್ಳೆ ಘಮ ಬರುತ್ತೆ. ನೋಡಿ ಇಲ್ಲಿ ಸೈಡಿಗೆಲ್ಲ ಕುದೀತಾ ಬರ್ತಾ ಇದೆ. ಇವಾಗ ಲಿಂಬುನ ಹಿಂಡ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿದ್ನಲ್ಲ 1 ಲಿಂಬುನ ಅದನ್ನು ಹಿಂಡ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ ನಾನಿವಾಗ ಈ ಗ್ಲಾಸಿಂದ 3 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಇದರಿಂದ 6 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ ನಾನಿಲ್ಲಿ. ನೋಡ್ತಾ ಇರ್ಬೋದು ನೀವು, ಇದರಿಂದ 6 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ ನಾನು. ನೀವು 2 ಗ್ಲಾಸಷ್ಟು ತಗೊಳ್ಳೋದಾದರೆ 4 ಗ್ಲಾಸ್ ನೀರು ಹಾಕಿದರೆ ಸಾಕಿಲ್ಲಿ. ನಂತರ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಈ ಥರ ಈ ಮಸಾಲೆ ಎಲ್ಲ ಹಾಕಿದ್ವಲ್ಲ, ನೀರು ಹಾಕಿದ ತಕ್ಷಣವೇ ಅಕ್ಕಿ ಹಾಕಿಬಿಡಬಾರ್ದು. ಅದು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬಿಡಬೇಕು. ನೋಡಿ ಇಲ್ಲಿ ಒಂದು ಕುದಿ ಬರೋವರೆಗೂ ನಾನು ಇದನ್ನು ಹೀಗೆ ಬಿಡ್ತೀನಿ. ನೋಡ್ತಿರ್ಬೋದು ಒಂದು ಕುದಿ ಬಂದಾಗಿದೆ. ಈಗ ನಾನು ತಗೊಂಡಂತಹ ಅಕ್ಕಿನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ, ಇದನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ. ಹಾಕಿಬಿಟ್ಟು ಈ ಥರ ಚೆನ್ನಾಗಿ ತಿರುಗಿಸೋಣ. ತಿರುಗಿಸ್ಬಿಟ್ಟು ಅದು ಮತ್ತೆ ಒಂದು ಕುದಿ ಬರೋವರೆಗೂ ಬಿಡಬೇಕು. ಈಗಲೇ ಲಿಡ್ ಕ್ಲೋಸ್ ಮಾಡಬಾರ್ದು. ನೋಡಿ ಈ ಥರ ಒಂದು ಕುದಿ ಬಂದ ತಕ್ಷಣ ಲಿಡ್ ಕ್ಲೋಸ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮಸಾಲೆ ಎಲ್ಲ ಕಡೆನೂ ಹಿಡಿಯುತ್ತೆ, ಮೇಲ್ಮೇಲೆ ಮಾತ್ರ ಉಳಿಯಲ್ಲ. ಎಲ್ಲ ಕಡೆ ನೋಡಿ ತೋರಿಸ್ತೀನಿ ನಾನಿವಾಗ. 1 ವಿಸಿಲನ್ನು ಹೊಡ್ಸಿದ್ದೀನಿ. ನೋಡಿ ಯಾವ ರೀತಿ ಮಸಾಲೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆ, ಮೇಲ್ಮೇಲೆ ಮಾತ್ರ ಇಲ್ಲ ಅಂತ. ಎಲ್ಲ ಕಡೆನೂ ನೋಡಿ ಯಾವ ರೀತಿ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ನಾನು ತೋರಿಸ್ತಿದ್ದೀನಿ ಇಲ್ಲಿ. ನೋಡಿ ಎಷ್ಟು ಉದುರಾಗಿ ಬಂದಿದೆ ಬಿರಿಯಾನಿ ಅಂತ ನೋಡ್ತಿರ್ಬೋದು. ನೋಡಿ ತೋರಿಸ್ತೀನಿ ನಾನಿಲ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತ. ಖಂಡಿತವಾಗ್ಲೂ ಒಂದು ಸಾರಿ ನೀವು ಮನೇಲಿ ಟ್ರೈ ಮಾಡಿ ನೋಡ್ಬೋದು. ನೋಡಿ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಹೊಸ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ನೋಡಿ.
ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಚಿಕನ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ತುಂಬ ಸುಲಭವಾಗಿ ಇಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಳಿ. ನೋಡಿ ಚಿಕನ್ ಯಾವ ರೀತಿ ಬೆಂದಿದೆ ಅಂತ ನೋಡ್ತಾ ಇರ್ಬೋದು ನೀವು. ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.